ದಾರಿದೀಪ ಅಭಿಮಾನಿ ಬಂಧುಗಳೇ, ನಿಮಗೆ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಬಸವನ ಹೆಸರಲ್ಲಿ ಬೂಟಾಟಿಕೆ ಮಾಡುವ ವ್ಯವಸ್ಥೆಯ ಗುಲಾಮರೇ ಅನ್ನೋ ಬಗ್ಗೆ. ನಮಸ್ಕಾರ ವೀಕ್ಷಕರೇ. ಇಂದು ನಾವು ಚರ್ಚಿಸಲಿರುವುದು ಸಮಾಜದ ಒಂದು ದೊಡ್ಡ ಕರಾಳ ಸತ್ಯದ ಬಗ್ಗೆ. ನಮ್ಮ ಸುತ್ತಮುತ್ತ ಕೆಲವರು ಪ್ರಗತಿಪರರು, ವಿಚಾರವಾದಿಗಳು ಮತ್ತು ಸೊಗಲಾಡಿ ಶರಣರು ಹಾಗೂ ಅವರ ಚಿಲಾಗಳು ಸೊಗಲಾಡಿ ಎಂಬ ಮುಖವಾಡ ಹಾಕಿಕೊಂಡು ಓಡಾಡುತ್ತಿದ್ದಾರೆ. ಇವರ ಬಾಯಲ್ಲಿ ಯಾವಾಗಲೂ ಮಾನವೀಯತೆಯ ಜಪ, ಮಹಿಳಾ ಹಕ್ಕುಗಳ ಬಗ್ಗೆ ಭಾಷಣ. ಆದರೆ ಈ ಮಾನವೀಯತೆ ಎನ್ನುವುದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವೇ? ಅನ್ಯಾಯ ನಡೆದಾಗ ಇವರ ನಾಲಿಗೆ ಏಕೆ ಪಾರ್ಶ್ವವಾಯು ಪೀಡಿತವಾಗುತ್ತದೆ? ಇಂದು ನಾವು ಇವರ ಬೂಟಾಟಿಕೆಯನ್ನು ಬಸವಣ್ಣನವರ ವಚನಗಳ ಕನ್ನಡಿಯಲ್ಲಿ ಬಯಲು ಮಾಡಲಿದ್ದೇವೆ. ಕಾಶ್ಮೀರದ ಮೌನ ಮತ್ತು ಮರೆಯಾದ ಮಾನವೀಯತೆ. ಇಲ್ಲೊಂದು ನಾಯಿ ಇದೆ, ವಿಶ್ವರಾಧ್ಯ ಸತ್ಯಂಪೇಟೆ ಅನ್ನೋ ಬೀದಿ ನಾಯಿ. ಇದು ಹಿಂದೂ ಸನಾತನ ಧರ್ಮದ ಪರ ಇರುವವರ ಹಾಗೂ ಅದರ ಪರ ಮಾತನಾಡುವವರ ಬಗ್ಗೆ ಹೀನಾಯವಾಗಿ ಬೊಗಳುತ್ತಾ, ಬಾಯಲ್ಲಿ ಬಸವಣ್ಣ, ಕೃತಿಯಲ್ಲಿ ನೀಚ ಪ್ರವೃತ್ತಿ ಇವನದು. ಇವನ ವರ್ತನೆ ನೋಡ್ಬೇಕು, ನಾನು ಯಾರ ವಿರೋಧಿಯೂ ಅಲ್ಲ, ಯಾವ ಧರ್ಮದ ವಿರೋಧಿಯೂ ಅಲ್ಲ ಅನ್ನುತ್ತಾ ತನ್ನ ನೀಚ ಬುದ್ಧಿ ತೋರಿಸುವ ಊಸರವಳ್ಳಿ ಇವನು. ವಚನವನ್ನು ಜೋರಾಗಿ ಹೇಳುತ್ತಾ ಜನರಿಗೆ ಮೋಡಿ ಮಾಡುವ ಕಪಟಿ ಕಲಾಕಾರ, ಮೃದುಮಾತಿನ ಸೊಗಲಾಡಿ ಇವನು. ಇವನ ಮಾತಿಗೆ ಮರಳಾಗದವರೇ ಇಲ್ಲ ಅಂತ ಮೂಡಿಕಾರ. ಮೂಡಿಕಾರರೇ, ಮಾನವೀಯತೆ ಬಗ್ಗೆ ಮಾತನಾಡುವ ಈ ಎಡಪಂಥಿ ಗುಲಾಮರೇ ಕೇಳಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಕ್ಷಾಂತರ ಕಾಶ್ಮೀರಿ ಪಂಡಿತರನ್ನು ರಾತೋರಾತ್ರಿ ಅವರ ಮನೆಯಿಂದ ಹೊರಹಾಕಿದಾಗ ನಿಮ್ಮ ಮಾನವೀಯತೆ ಎಲ್ಲಿ ಅಡಗಿತ್ತು? ಹೆಣ್ಣು ಮಕ್ಕಳ ಮೇಲೆ ಪೈಶಾಚಿಕ ಅತ್ಯಾಚಾರಗಳಾದಾಗ, ರಕ್ತದ ಹೋಕುಳಿ ಹರಿದಾಗ ನೀವು ಯಾವ ಬಿಲದಲ್ಲಿ ಅಡಗಿದ್ದಿರಿ? ಅಂದು ಇಡೀ ಸಮುದಾಯವನ್ನೇ ನಿರ್ನಾಮ ಮಾಡುವ ಸಂಚು ನಡೆದಾಗ ಟುಟಿ ಪಿಟಿಕೆನ್ನದ ಇವರು ಇಂದು ಸಮಾಜಕ್ಕೆ ಶಾಂತಿ ಮತ್ತು ಸಹಬಾಳ್ವೆಯ ಪಾಠ ಮಾಡಲು ಬರುತ್ತಿದ್ದಾರೆ. ಬಸವಣ್ಣನವರು ಹೇಳಿದ್ದರು, ಒಳಗೊಂದು ಹೊರಗೊಂದು ಉಳ್ಳವರ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಇವರ ಒಳಗಿರುವುದು ದ್ವೇಷ, ಹೊರಗಿರುವುದು ಸುಳ್ಳು ಮಾನವೀಯತೆಯ ಮುಖವಾಡ. ಲವ್ ಜಿಹಾದ್ ಮತ್ತು ಸನಾತನದ ಮೇಲಿನ ದಾಳಿ. ಇಲ್ಲೊಂದು ನಾಯಿ ಇದೆ, ಮೀನಾಕ್ಷಿ ಬಾಳೆ ಅನ್ನೋ ಇದು. ಬಾಯಿ ತೆರೆದರೆ ಸನಾತನಿಗಳು, ಪುರೋಹಿತರು, ಘಂಟೆ ಬಾರಿಸುವರು ಅನ್ನುತ್ತಾ ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ಶೋಷಣೆಯಾಗಿದೆ, ಮಹಿಳೆಯರನ್ನ ಗುಲಾಮರಾಗಿ ಕಾಣುತ್ತಾರೆ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಬೊಗಳಿದ್ದೇ ಬೊಗಳಿದ್ದು. ಇದು ಹೆಣ್ಣು ರಾಕ್ಷಸಿ. ಇದು ಹೆಣ್ಣೇ ಆದರೆ ಬೀದಿ ಬೀದಿಯಲ್ಲಿ ನಿಂತು ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ರಕ್ಷಣೆಯಿಲ್ಲ ಎಂದು ಬೊಬ್ಬೆ ಹೊಡೆಯುವ ಈ ಹುಚ್ಚು ನಾಯಿಗೆ ಲವ್ ಜಿಹಾದ್ ಎಂಬ ಕರಾಳ ಸತ್ಯ ಕಾಣಿಸುತ್ತಿಲ್ಲವೇ? ಮುಗ್ಧ ಹೆಣ್ಣು ಮಕ್ಕಳನ್ನು ಪ್ರೀತಿಯ ಹೆಸರಲ್ಲಿ ಮತಾಂತರ ಮಾಡಿ ಅವರ ಜೀವನವನ್ನು ನರಕ ಮಾಡುವಾಗ ಇವರ ವೈಚಾರಿಕತೆ ಎಲ್ಲಿ ಹೋಗುತ್ತದೆ? ಪ್ರೀತಿಯ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಸುವ ನೆಪದಲ್ಲಿ ಮತಾಂತರ ಮಾಡುವ ಹಾಗೂ ಅದಕ್ಕೆ ಒಪ್ಪದೇ ಇರುವವಾಗ ಅವರನ್ನು ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ, ಸೂಟ್ಕೇಸಲ್ಲಿ ತುಂಬಿ ವಿಕೃತಿ ಮೆರೆಯುವ ಸಮಾಜದ ಬಗ್ಗೆ ಬೊಗಳದ ನಾಯಿ ಇದು. ಇವರ ವೈಚಾರಿಕತೆ ಎಲ್ಲಿ ಹೋಗುತ್ತದೆ? ಪ್ರೀತಿಯ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಸುವ ನೆಪದಲ್ಲಿ ಮತಾಂತರ ಮಾಡುವ ಹಾಗೂ ಅದಕ್ಕೆ ಒಪ್ಪದೇ ಇರುವಾಗ ಅವರನ್ನು ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ, ಸೂಟ್ಕೇಸಲ್ಲಿ ತುಂಬಿ ವಿಕೃತಿ ಮೆರೆಯುವ ಸಮಾಜದ ಬಗ್ಗೆ ಬೊಗಳದ ನಾಯಿ ಇದು. ಸನಾತನ ಧರ್ಮ ಹೆಣ್ಣನ್ನು ದೇವತೆಯೆಂದು ಪೂಜಿಸುತ್ತದೆ. ಆದರೆ ಆ ಧರ್ಮದ ವಿರುದ್ಧ ವಿಷ ಉಗುಳುವುದೇ ಪ್ರಗತಿಪರತೆ ಎಂದು ನಂಬಿರುವ ಇವರು ಮತಾಂತರದ ದಂಧೆಯ ವಿರುದ್ಧ ಮಾತನಾಡಲು ಹೆದರುತ್ತಾರೆ. ಇವರಿಗೆ ಬಸವಣ್ಣನವರ ಹೆಸರನ್ನು ಹೇಳುವ ಯೋಗ್ಯತೆಯಿದೆಯೇ? ಬಸವಣ್ಣನವರು ಅನ್ಯಾಯವನ್ನು ಯಾರೇ ಮಾಡಲಿ ಅವರ ವಿರುದ್ಧ ಸಿಡಿದೆದ್ದವರು. ಆದರೆ ಇವರು ಕೇವಲ ಸನಾತನ ಧರ್ಮವನ್ನೇ ಗುರಿಯಾಗಿಸಿಕೊಂಡು ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ನ್ಯಾಯವಾಗಿ ಮಾತನಾಡುವವರ ವಿರುದ್ಧ ಒದರುತ್ತಿದ್ದಾರೆ. ಇನ್ನೊಂದು ನಾಯಿ, ಇದೇ ಜೆ.ಎಸ್. ಪಾಟೀಲ ಅನ್ನೋ ನಾಯಿ. ಇದು ಜನರ ಮುಂದೆ ನಾನು ಸತ್ಯ ಪ್ರತಿಪಾದಕ ಅಂತ ಬೊಗಳುವ ಈ ನಾಯಿ ಜೀವನ ಪರ್ಯಂತ ಸುಳ್ಳನ್ನೇ ಬೊಗಳುತ್ತೆ. ಇವನು ಮಹಾಗುಂಡ. ಕಂಡವರಿಗೆ ಮೆಟ್ಟಿಲೇ ಹೊಡಿತೀನಿ, ಬಡಿತೀನಿ ಅನ್ನೋ ರೌಡಿ ಇವನು. ಇಂಥವನು ಬಸವಣ್ಣನ ಅನುಯಾಯಿಯಂತೆ. ತಾನು ಮಾಡುವುದು ಸೆಗಣಿ ತಿನ್ನೋ ಕೆಲಸ, ಇನ್ನೊಬ್ಬರಿಗೆ ಗುಂಡ, ನೀಚ ಅಂತ ಬೊಗಳೋ ಬೀದಿ ನಾಯಿ ಇದು. ಇವನಿಗೆ ಅದ್ಯಾವ ಪುಣ್ಯಾತ್ಮ ಡಾಕ್ಟರೇಟ್ ಕೊಟ್ನೋ ಆ ದೇವರೇ ಬಲ್ಲ.
ಈ ನಾಯಿಗೆ ಸ್ವಂತ ಬುದ್ಧಿ ಇಲ್ಲ. ಯಾರೋ ಕಮ್ಮಿ ನಿಷ್ಠೆಯುಳ್ಳ ಎಡಬಿಡಂಗಿಗಳು ಬರೆದ ಸುಳ್ಳು ಇತಿಹಾಸವನ್ನು ಸತ್ಯ ಪ್ರತಿಪಾದಕ ಅಂತ ಬೊಗಡೆ ಬಿಡುವ ಬೊಗಳೆ ದಾಸ ಇವನು. ಇವನಿಗೆ ಈ ಸತ್ಯ ಘಟನೆ ಕಾಣಿಸುವುದಿಲ್ಲ. ಯಾಕೆಂದರೆ ಇವನು ಹುಟ್ಟು ನೀಚ. ಮಾನವೀಯತೆ ಬಗ್ಗೆ ಮಾತನಾಡುವ ಮಾತಿಗೇಡಿ ಪಾಟೀಲ ಕೇಳು. ಕಾರ್ಪೊರೇಟ್ ವಲಯದ ಮತಾಂತರ ದಂಧೆ. ಇನ್ನು ಇತ್ತೀಚಿನ ಆಘಾತಕಾರಿ ವಿಷಯವೆಂದರೆ ಟಿಸಿಎಸ್ ನಂತಹ ದೊಡ್ಡ ಕಂಪನಿಗಳಲ್ಲಿ ಕೂಡ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಮತಾಂತರದ ಜಾಲಗಳು ಕೆಲಸ ಮಾಡುತ್ತಿವೆ ಎಂಬ ವರದಿಗಳು ಬರುತ್ತಿವೆ. ಶಿಕ್ಷಿತ ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ ಧಾರ್ಮಿಕ ಒತ್ತಡ ಹೇರುವುದು ಯಾವ ರೀತಿಯ ಮಾನವೀಯತೆ? ಮಹಿಳಾ ಶೋಷಣೆ ಬಗ್ಗೆ ಗಂಟಲು ಹರಿಯುವಂತೆ ಕೂಗುವ ಈ ಶರಣರು ಈ ಬಗ್ಗೆ ಏಕೆ ಮೌನವಾಗಿದ್ದಾರೆ? ಇದು ಇವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತದೆ. ಬಸವಣ್ಣನವರು ಹೇಳಿದಂತೆ, ಕ್ರಿಯೆಯಿಲ್ಲದ ಜ್ಞಾನವದು ಹಂದಿ ತಿಂದ ಮಲದಂಟೆ ಕಾಣ. ಇವರ ಜ್ಞಾನ ಕೇವಲ ಭಾಷಣಕ್ಕೆ ಸೀಮಿತ. ಅನ್ಯಾಯದ ವಿರುದ್ಧ ಹೋರಾಡುವ ಕ್ರಿಯೆಯಲ್ಲಿ ಇವರು ಶೂನ್ಯ. ಬಸವಣ್ಣನವರ ವಚನಗಳನ್ನು ಉಲ್ಲೇಖಿಸಿ ಜನರನ್ನು ಹಾದಿ ತಪ್ಪಿಸುತ್ತಿರುವ ಈ ಭಂಡರೇ ಕೇಳಿ. ಬಸವಣ್ಣನವರು ಸಮಾಜದ ಡೊಂಕನ್ನು ತಿದ್ದಲು ಬಂದವರೇ ಹೊರತು ಒಂದು ವರ್ಗದ ಗುಲಾಮರಾಗಲು ಅಲ್ಲ. ನಿಮ್ಮ ಹಾಗೆ ಸತ್ಯವನ್ನು ಸತ್ಯವೆಂದು, ಅನ್ಯಾಯವನ್ನು ಅನ್ಯಾಯವೆಂದು ಹೇಳುವ ಧೈರ್ಯವಿಲ್ಲದ ಇವರಿಗೆ ವಚನಗಳನ್ನು ಉಚ್ಚರಿಸುವ ನೈತಿಕ ಹಕ್ಕಿಲ್ಲ. ಇವರದು ಶರಣ ಸಂಸ್ಕೃತಿಯಲ್ಲ, ಇದು ಕೇವಲ ಬೂಟಾಟಿಕೆಯ ಭಂಡ ಬದುಕು. ನಡೆಯಿಲ್ಲದ ಇವರ ನುಡಿ ನದಿಯೊಳಗಿನ ಪಾಚಿಯಂತೆ ಜನರಿಗೆ ಅಸಹ್ಯ ಹುಟ್ಟಿಸುತ್ತಿದೆ. ಜನರಿಗೆ ಕರೆ. ವೀಕ್ಷಕರೇ, ಸಮಯ ಬಂದಿದೆ. ಇಂಥ ದ್ವಂದ್ವ ನಿಲುವಿನ ನಿಯತ್ತಿಲ್ಲದ ನಾಯಿಗಳನ್ನೂ ಹಾಗೂ ವ್ಯಕ್ತಿಗಳನ್ನು ನಾವು ಪ್ರಶ್ನೆ ಮಾಡಲೇಬೇಕು. ಕಾಶ್ಮೀರದ ನೋವು ಅರಿಯದ, ಮತಾಂತರದ ಅನ್ಯಾಯ ಪ್ರಶ್ನಿಸದ, ಕೇವಲ ಬೂಟಾಟಿಕೆ ಮಾಡುವ ಈ ಸೊಗಲಾಡಿ ಶರಣರ ಅಸಲಿ ಮುಖವನ್ನು ಸಮಾಜಕ್ಕೆ ತೋರಿಸಬೇಕಿದೆ. ಬಸವಣ್ಣನವರ ನಿಜವಾದ ತತ್ವವೆಂದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು. ಈ ವರದಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಇಂಥ ಬೂಟಾಟಿಕೆಕೋರರ ಮುಖವಾಡ ಕಳಚಿ. ನಿತ್ಯವೇ ದೈವ, ಅನ್ಯಾಯದ ವಿರುದ್ಧ ಹೋರಾಟವೇ ಧರ್ಮ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.